HIV ಮತ್ತು ಏಡ್ಸ್ ಜನಜಾಗೃತಿ ಹೋರಾಡುತ್ತಿರುವ ಸಂಘ ಸಂಸ್ಥೆಗಳ ಕಾರಣ ಗಣನೀಯ ಇಳಿಕೆ. ಸಂಘ ಸಂಸ್ಥೆಗಳ ಪದಾಧಿಕಾರಿಗಳನ್ನು ಹೂಗುಚ್ಛ ನೀಡುವ ಮೂಲಕ ಅವರನ್ನು ಪುರಸ್ಕರಿಸಿದ DHO ಡಾಕ್ಟರ್ ಶಶಿ ಪಾಟೀಲ್. ಅಪಾಯಕಾರಿ HIV ಕುರಿತು ಇಂದಿನ ಯುವ ಜನಾಂಗ ಸದಾ ಎಚ್ಚರವಾಗಿರಬೇಕು. ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಪ್ರಭು ಕರೆ. ಸ್ವೇಚ್ಛಾಚಾರದ ನಡವಳಿಕೆ ತುಂಬಾನೇ ಅಪಾಯ. ನ್ಯಾಯಾಧೀಶ ಪರಶುರಾಮ್. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು. ಅಪಾಯಕಾರಿ HIV ಕುರಿತು ಯುವ ಜನಾಂಗ ಸದಾ ಎಚ್ಚರದಿಂದ ಇರಬೇಕು. ಸ್ವೇಚ್ಛಾಚಾರದ ನಡವಳಿಕೆಯಿಂದ ಮಾರಕ ರೋಗ ತಗುಲುವ ಅಪಾಯವಿದೆ. ಏಡ್ಸ್ ಅಂಥ ರೋಗಗಳಿಂದ ದೂರವಿರಲು ಅರಿವು, ಜಾಗೃತಿ ಮತ್ತು ಸುರಕ್ಷತಾ ಕ್ರಮಗಳನ್ನು ಪಾಲಿಸಬೇಕೆಂದು ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಪ್ರಭು ಕರೆ ನೀಡಿದರು. ಧಾರವಾಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಸರ್ಕಾರೇತರ ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ವಿಶ್ವ ಏಡ್ಸ್ ದಿನ ಕಾರ್ಯಕ್ರಮದ ಜನಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ, ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಪರಶುರಾಮ್ ದೊಡ್ಡಮನಿ ಅವರು ಮಾತನಾಡಿ, ಏಡ್ಸ್ ಬಗ್ಗೆ ಜಾಗೃತಿ ಮುಖ್ಯ. ತಪ್ಪು ತಿಳುವಳಿಕೆಯಿಂದ ಜನರಲ್ಲಿ ಆತಂಕ ಉಂಟಾಗುತ್ತದೆ. ಸುರಕ್ಷಿತ ಲೈಂಗಿಕ ಸಂಪರ್ಕ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳಿಂದ ಏಡ್ಸ್ ಬರದಂತೆ ಎಚ್ಚರಿಕೆ ವಹಿಸಬಹುದೆಂದು ಅವರು ಹೇಳಿದರು. ತದನಂತರ ಜಿಲ್ಲಾ ಆರೋಗ್ಯ ಇಲಾಖೆ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ HIV ಹಾಗೂ ಏಡ್ಸ್ಗಳಂಥ ಮಾರಕ ರೋಗಗಳು ಮೊದಲಿನ ಅಂಕೆ ಸಂಖ್ಯೆಗಳನ್ನು ಗಮನಿಸಿದರೆ ವರ್ಷದಿಂದ ವರ್ಷಕ್ಕೆ ಗಣನೀಯವಾಗಿ ಇಳಿಮುಖವಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಶಶಿ ಪಾಟೀಲ್ ಅವರು ಹರ್ಷ ವ್ಯಕ್ತಪಡಿಸುತ್ತಾ ಹೇಳಿದರು. ಆದರೂ ಯುವ ಜನಾಂಗ ಈ ನಿಟ್ಟಿನಲ್ಲಿ ನಿಷ್ಕಾಳಜಿ ತೋರಿಸಬಾರದು. ಮುಕ್ತ ಲೈಂಗಿಕ ಚಟುವಟಿಕೆಗಳು ಮಾರಕ ರೋಗಗಳಿಗೆ ಆಮಂತ್ರಣ ಕೊಟ್ಟಂತೆ. ಕಾರಣ ಆಧುನಿಕ ರೋಗ ತಡೆಗಟ್ಟುವಿಕೆ ಸಾಮಗ್ರಿಗಳನ್ನು ಬಳಸಿಕೊಂಡು ರೋಗಮುಕ್ತ ದೇಶ ಕಟ್ಟುವಲ್ಲಿ ಸಹಕಾರಿಯಾಗಬೇಕೆಂದು ಯುವ ಜನಾಂಗಕ್ಕೆ ಡಾಕ್ಟರ್ ಶಶಿ ಕರೆ ನೀಡಿದರು. ಈ ಜನಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಹರ್ಲಾಪುರದ ಕಲಾವಿದ SS ಹಿರೇಮಠ್ ನೇತೃತ್ವದ ಯುವಜನ ಹಾಗೂ ಸಾಂಸ್ಕೃತಿಕ ಅಭಿವೃದ್ಧಿ ಕೇಂದ್ರ ಕಲಾವಿದರ ಜಾನಪದ ತಂಡ ಏಡ್ಸ್ ಹಾಗೂ HIV ಕುರಿತಂತೆ ಜನಜಾಗೃತಿ ಗೀತೆಗಳನ್ನು ಹಾಡುವ ಮೂಲಕ ವಿದ್ಯಾರ್ಥಿಗಳಿಗೆ, ಯುವ ಜನಾಂಗಕ್ಕೆ ಎಚ್ಚರಿಕೆಯ ಸಂದೇಶಗಳನ್ನು ರವಾನಿಸಿದರು. ಜನಜಾಗೃತಿ ಕಾರ್ಯಕ್ರಮದಲ್ಲಿ ಹಾಡಿನ ಮೂಲಕವೇ ತಮ್ಮತ್ತ ಎಲ್ಲರ ಗಮನವನ್ನು ಸೆಳೆದು ಒಂದು ಅದ್ಭುತ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿದರು. ಈ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಡಾಕ್ಟರ್ ರವೀಂದ್ರ ಬೋವೇರ್ ಅಧ್ಯಕ್ಷರು, ಜಿಲ್ಲಾ ಏಡ್ಸ್ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಸುಜಾತ ಹಸ್ವಿಮಠ್, DSO ಡಾಕ್ಟರ್ ಪರಶುರಾಮ್, FWO ಡಾಕ್ಟರ್ ಮಹೇಶ್ ಚಿತ್ತರಗಿ, DMO ಡಾಕ್ಟರ್ ಮಂಜುನಾಥ್, DLO ಡಾಕ್ಟರ್ SB ಕಳಸೂರ್ಮಠ್, THO ಡಾಕ್ಟರ್ ತನೂಜ್ KM, ಡೆಪ್ಯೂಟಿ HO ಪಾತ್ರೋಟ್ ನಿರೂಪಿಸಿದರು. ಶಂಕರಗೌಡ ಪಾಟೀಲ್ ಜಿಲ್ಲಾ ನಿರೀಕ್ಷಕ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಮಾರಂಭದಲ್ಲಿ ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿಯೇತರ ಬಳಗಕ್ಕೆ ಹೂಗುಚ್ಛ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಧಾರವಾಡ ಸೋಷಿಯಲ್ ಮೀಡಿಯಾ ಪತ್ರಕರ್ತರನ್ನು, ಕಾರ್ಯನಿರತ ವರದಿಗಾರರನ್ನು ಸ್ವಾಗತದಿಂದ ಬರಮಾಡಿಕೊಂಡು ಅವರಿಗೂ ಹೂಗುಚ್ಛ ನೀಡುವ ಮೂಲಕ ಗೌರವಿಸಿ ಸನ್ಮಾನ ಮಾಡಿದರು. ಬನ್ನಿ ಹಾಗಾದರೆ ವೀಕ್ಷಕ ಮಹಾಪ್ರಭುಗಳೇ, ನೇರವಾಗಿ DHO ಆಫೀಸಿಗೆ ನಮ್ಮ ಚಾನಲ್ ಕರೆದುಕೊಂಡು ಹೋಗ್ತಾ ಇದೆ ನಿಮ್ಮನ್ನು. ಅವರು ಏನು ಮಾತಾಡಿದರು, DHO ಡಾಕ್ಟರ್ ಶಶಿ ಪಾಟೀಲ್ ಅವರು ತಮ್ಮ ಇಲಾಖೆ ಕುರಿತಂತೆ ಏಡ್ಸ್ ಹಾಗೂ HIVಗಳಂಥ ಮಾರಕ ರೋಗಗಳ ನಿಯಂತ್ರಣ ಕುರಿತಂತೆ ಏನೇನು ಮಾಡ್ತಾ ಇದ್ದಾರೆ, ಈ ಎಲ್ಲ ಸುದ್ದಿಗಳ ಕುರಿತಂತೆ, ಈ ಎಲ್ಲ ಯೋಜನೆಗಳ ಕುರಿತಂತೆ ನಮ್ಮ ಸುದ್ದಿವಾಹಿನಿ ಪಬ್ಲಿಕ್ ಚಾನೆಲ್ ನೇರವಾಗಿ ಕರೆದುಕೊಂಡು ಹೋಗ್ತಾ ಇದೆ. ಬನ್ನಿ ಹಾಗಾದರೆ ವೀಕ್ಷಕ ಮಹಾಪ್ರಭುಗಳೇ, ನೋಡೋಣ, ಕೇಳೋಣ, ಬನ್ನಿ. ನಮಸ್ಕಾರ. ಪ್ರತಿ ವರ್ಷ ನಾವು ಡಿಸೆಂಬರ್ 1ನೇ ತಾರೀಕರಂದು ವಿಶ್ವ ಏಡ್ಸ್ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಸೊ ಅದರ ಮುಖ್ಯ ಉದ್ದೇಶ ಅಂದರೆ ಜನರಿಗೆ ಏಡ್ಸ್ ಕುರಿತು ಜನಜಾಗೃತಿ ಮೂಡಿಸುವುದಾಗಿದೆ. ಏಡ್ಸ್ HIV ಏಡ್ಸ್ ಯಾವ ರೀತಿ ಹರಡುತ್ತೆ, ಅದನ್ನು ಯಾವ ರೀತಿ ಪ್ರಿವೆಂಟ್ ಮಾಡಬೇಕು, ಎಲ್ಲಿ ಚಿಕಿತ್ಸೆ ಲಭ್ಯ ಐತಿ, ಎಲ್ಲಿ ಟೆಸ್ಟಿಂಗ್ ಮಾಡಲಾಗುತ್ತದೆ ಅಂತ ಒಂದು ಜನರಿಗೆ ಅರಿವನ್ನು ಮೂಡಿಸೋ ಸಲುವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಈ ಎಲ್ಲ ಕಾರ್ಯಕ್ರಮ ಎಲ್ಲ ಹಳ್ಳಿಗಳಲ್ಲಿ ಮತ್ತು ನಮ್ಮ ಎಲ್ಲ ವಿವಿಧ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ. ಸರ್ಕಾರದ NACO ಸಂಸ್ಥೆ ಇಲ್ಲಿನ ನಮ್ಮ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ
ಉಚಿತವಾಗಿ HIV ಇದನ್ನು ಟೆಸ್ಟಿಂಗು ಮಾಡ್ತಾ ಇದ್ದೀವಿ. ಜನರಲ್ ಕ್ಲೈಂಟ್ ಇರ್ಬೋದು ಅಥವಾ ANC ರೋಗಿಗಳು, ANC ಗರ್ಭಿಣಿ ಸ್ತ್ರೀಯರು ಇರ್ಬೋದು, ಎಲ್ಲರಿಗೂ ಕೂಡ ನಾವು HIV ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಯಾರಾದರೂ ಪಾಸಿಟಿವ್ ಬಂದರೆ ಅವರಿಗೆ ನಾವು ಉಚಿತವಾಗಿ ನಮ್ಮ ಕಿಮ್ಸಲ್ಲಿ ಮತ್ತು ಜಿಲ್ಲಾ ಆಸ್ಪತ್ರೆ ಮತ್ತು ಎಲ್ಲ ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲಿ ಕೂಡ ಚಿಕಿತ್ಸೆ ART ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸೊ ನಮ್ಮ ಈ ಒಂದು ಜನಜಾಗೃತಿ ಕಾರ್ಯಕ್ರಮವನ್ನು ನಾವು ವಿವಿಧ IC ಚಟುವಟಿಕೆಗಳ ಮೂಲಕ, ಅಂದರೆ ಜಾನಪದ ಕಲಾತಂಡಗಳಿಂದಿರ್ಬೋದು, ಬ್ಯಾನರು, ಇದನ್ನು ಪೋಸ್ಟರ್ಸ್, ಭಿತ್ತಿಪತ್ರ ವಿತರಣೆ ಮಾಡೋದ್ರ ಮೂಲಕ ಇರ್ಬೋದು, ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಎಲ್ಲ ಜನರಿಗೆ ಅವೇರ್ನೆಸ್ ಮಾಡಿ ನಮ್ಮ ಜಿಲ್ಲೆಯನ್ನು ಏಡ್ಸ್ ಮುಕ್ತ ಮಾಡುವುದಾಗಿ ನಮ್ಮ ಒಂದು ಉದ್ದೇಶ ಇರೋದ್ರಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ನಮ್ಮ ಇಲಾಖೆ ಸಿಬ್ಬಂದಿಗಳು, ಜನರು ಕೂಡ ನಮಗೆ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡ್ತಾರೆ. ಮೇಡಮ್, ಒಂದು ತಪ್ಪು ತಿಳುವಳಿಕೆ ಇದೆ. ಏನಂದರೆ ಗಂಡನಿಗಾಗಲಿ ಅಥವಾ ಹೆಂಡತಿಗಾಗಲಿ ಇದ್ದಾಗ ಈ ಮಗು ಗರ್ಭಕೋಶದಲ್ಲಿದ್ದಾಗ ಅವರಿಗೂ HIV ಬರುತ್ತಾ? ಹಾಂ, ಬರ್ಬೋದು. ಅದಕ್ಕೆ ಇಮಿಡಿಯೇಟಾಗಿ ನಾವು ಅಂಥ ಒಂದು ಮಗುವಿಗೆ ನಾವು ಇಮಿಡಿಯೇಟಾಗಿ ART ಸ್ಟಾರ್ಟ್ ಮಾಡ್ತೀವಿ. ನಂತರ 1 ವರ್ಷದ ನಂತರ ಅದಕ್ಕೆ ಟೆಸ್ಟ್ ಮಾಡಿ ಅವಾಗ ಅದು ಮಗುವಿಗೆ ಬಂದಿದೋ ಇಲ್ಲೋ ನೋಡಿ ಟೆಸ್ಟ್ ಮಾಡ್ತೀವಿ. ಈ ಹಿಂದಿನ ಅಂಕಿ ಸಂಖ್ಯೆಗಳನ್ನು ಗಮನಿಸಿದರೆ ಈ ಸಾರಿ ಅಂದರೆ ಕಳೆದ ವರ್ಷದಿಂದ HIV ಸೋಂಕಿತರ ಸಂಖ್ಯೆ ಕಡಿಮೆ ಆಗಿದಾವ ಅಥವಾ ಹೆಚ್ಚಾಗಿದೆ? HIV ಸೋಂಕಿತರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಬಂದಿದೆ ನಮ್ಮ ಜಿಲ್ಲೆಯಲ್ಲಿ. ಕಳೆದ ಒಂದು 10 ವರ್ಷದಿಂದ ಅಂಕಿ ಸಂಖ್ಯೆ ಕಂಪೇರ್ ಮಾಡಿದರೆ ಸೊ ಗಣನೀಯವಾಗಿ ಪ್ರಮಾಣ ಕಡಿಮೆ ಆಗಿದೆ. ಅಂದರೆ ಆರೋಗ್ಯ ಇಲಾಖೆ ಹೆಚ್ಚು ಕಾಳಜಿ ವಹಿಸ್ತಾ ಇದೆ ಮತ್ತು ಎಲ್ಲರಿಗೂ ಕೌನ್ಸಿಲಿಂಗ್ ಮಾಡಿ ಟೆಸ್ಟ್ ಮಾಡಿ ನಾವು ಇದನ್ನು ಮಾಡ್ತೇವೆ. ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ತೇವೆ. ಮೇಡಮ್ ಹೇಳಿದ್ರು, ಹೀಗಾಗಿ ಎಲ್ಲರಿಗೂ ನಮ್ಮ ICTC ಕೇಂದ್ರ ಆಗಿರ್ಬೋದು, AINGO ಆಗಿರ್ಬೋದು, ರಕ್ತ ನಿಧಿ ಕೇಂದ್ರಗಳಾಗಿರ್ಬೋದು, ಎಲ್ಲ ಒಂದು ಏನು ನಮ್ಮ ಕೆಸಾಪ್ ಅಡಿಯಲ್ಲಿ ಬರುವಂಥ ಕೇಂದ್ರಗಳಿಗೆ ಈ ಒಂದು ನೆನಪಿನ ಕಾಣಿಕೆಯನ್ನು ಒಂದು ನೀಡಬೇಕಾಗಿ ನಾನು ಮಾನ್ಯ ಜಿಲ್ಲಾ ಆರೋಗ್ಯಾಧಿಕಾರಿಗಳಾದಂಥ ಡಾಕ್ಟರ್ ಶಶಿಕಲಾ ಮೇಡಮ್ ಅವ್ರನ್ನ ಕೇಳ್ಕೊಳ್ತೇನೆ. ಕಾರ್ಯಕ್ರಮ ಅನುಷ್ಠಾನಾಧಿಕಾರಿ ಹಾಗೂ ಡಾಕ್ಟರ್ ಕೋಆರ್ಡಿನೇಟರ್ ಹಾಗೂ ಎಲ್ಲ ICTC ಎಲ್ಲ ಸಿಬ್ಬಂದಿಯವರೇ ಹಾಗೂ ಎಲ್ಲ HIV AIDS ಕುರಿತು ಎಲ್ಲ ಯಾವ NGO ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ಎಲ್ಲರಿಗೂ ನಾನು ಮೊದಲೇದಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ತಮ್ಮೆಲ್ಲರ ಒಂದು ಒಳ್ಳೆಯ ಕೆಲಸದಿಂದ ನಾವು ನಮ್ಮ ಜಿಲ್ಲೆಯಲ್ಲಿ ಎಲ್ಲ AIDS ಪ್ರಿವೆಲೆನ್ಸ್ ರೇಟ್ ಕಡಿಮೆ ಆಗಿದೆ. ಸೊ ತಾವೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಿ. ಕೌನ್ಸಿಲರ್ಸ್ ಇರ್ಬೋದು ಅಥವಾ ನಂತರ ART ಟ್ರೀಟ್ಮೆಂಟಿಗೆ ಎಲ್ಲ ಡಾಕ್ಟರ್ಸ್ ಇರ್ಬೋದು, ಎಲ್ಲರೂ ಒಂದು ಸರಿಯಾದ ಒಂದು ರೀತಿಯಿಂದ ನಡೀತಾ ಇದೆ. ಯಾಕಂದರೆ ಯಾವುದೇ ಕಂಪ್ಲೇಂಟ್ ಬರಾಕತ್ತಿಲ್ಲ. ART ನಂಗೆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ, ನಂಗೆ ಟೆಸ್ಟ್ ಆಗಿಲ್ಲ, ಸೊ ಈ ರೀತಿ ಯಾವುದೇ ಒಂದು ನಾನು ಕಂಪ್ಲೇಂಟ್ ರಿಸೀವ್ ಮಾಡಿಲ್ಲ. ಸೊ ಅದರಿಂದ ಬಹುಶಃ ತಾವೆಲ್ಲರೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಸೊ ಇದೇ ಒಂದು ಒಳ್ಳೆಯ ಕೆಲಸವನ್ನು ಮುಂದಿನ ದಿನಗಳಲ್ಲೂ ಕೂಡ ಮಾಡಿ ನಮ್ಮ ಒಂದು ಜಿಲ್ಲೆಯನ್ನು AIDS ಮುಕ್ತ ಜಿಲ್ಲೆಯನ್ನಾಗಿ ಮಾಡೋಣ. ಮತ್ತು ತಮಗೇನಾದರೂ ಸಮಸ್ಯೆ ಇದ್ದರೆ ಇಮಿಡಿಯೇಟ್ ಆಗಿ ನಿಮ್ಮ ಪ್ರೋಗ್ರಾಮ್ ಆಫೀಸರ್ಗೆ ಹೇಳಿರಿ. ಸೊ ಬಟ್ ಯಾವುದೇ ಒಂದು ಕೆಲಸ ಅಥವಾ ಯಾಕಂದರೆ ಪೇಷಂಟು ಅವರಿಗೆ ಒಂದು ನಮಗೆಲ್ಲ ಮತ್ತು ಹೊಸದಾಗಿ ಏನು ಹೇಳೋದಿಲ್ಲ. ಯಾಕಂದರೆ AIDS ಅಂತ ಒಂದು ನಾವು ಐಚಾಗಿ ಒಂದು ಪಟ್ಟವನ್ನು ಕಟ್ಟಿದ್ರೆ ಬಹುಶಃ ಅವರು ಬಹಳ ಸಮಾಜದಲ್ಲೇ ಅವರು ಇದನ್ನಾಗಿ ನೋಡ್ತಾ ಇನ್ನೂ ಇದು ಹೋಗಿಲ್ಲ. ಸೊ ಆದ್ದರಿಂದ ನಾವೆಲ್ಲರೂ ಸರಿಯಾಗಿ ಅವ್ರಿಗೆ ಮಾರ್ಗದರ್ಶನ ನೀಡಿ ಮುಂದಿನ ಯಾವುದೇ ಒಂದು ಆರೋಗ್ಯದಲ್ಲಿ ಅವರಲ್ಲಿ ಸಮಸ್ಯೆ ಆದಾಗ ಕೌನ್ಸಿಲಿಂಗ್ ಮಾಡಿರಿ ಅಂತ ಹೇಳಿ ಮತ್ತು ಇನ್ನೂ ಒಂದು ಹೆಚ್ಚಿನ ಪ್ರಗತಿಯನ್ನು ನಾವು AIDS ಮುಕ್ತ ಮಾಡುವಲ್ಲಿ ನಾವು ಸಾಧಿಸೋಣಿದ್ದೇವೆ.
ಯೋಚನೆಯ ಮಾಡಿ ಜಾಣ ವಿಚಾರ ಮಾಡಿ ಜಾಣ ಬೆಳಗಾಗಿ ನಾನಂತೂ ಯಾರ್ಯಾರ ನೆನೆಯಲಿ ಮಾತಾಡ್ ಸುಂದರ ಮತ್ತೆ ಬಂದೆ ತಡ್ರಿ ಅದು ಏನ್ ಕೆಮ್ತೀರಿ ಕೆಮ್ಮಿ ಹಂಗ ಸೆಟದ ಹೋಗಿರಿ ಮತ್ ನೀವು ಒಂದ್ ಬೆಳಗ್ಗೆ ಕೆಮ್ಮಾಕತ್ತೀರಿ ಅಪ್ಪ ಅದು ಬಜ್ಜಿ ಎಲ್ಲಾರು ಭಯಕತ್ತಾರ ಆ ಕಾಲೇಜ್ ಹುಡ್ಕ್ಯಾರಂತಿ ಏನ ಕೆಮ್ತಾನಲ್ಲ ನಮ್ಮಂತಿ ಓದ್ಕೊಳನ ಬೇಡ ಅಂತ ಓಹೋ ನಿಮ್ಮದ ಹರವಾಡ ಶಹರದೊಳಗ ಹೊರಗಿದ್ದ ಒಳಗ ಒಂದ್ ನಾಯಿ ಬಂದು ಭೌ ಅನ್ನಬೇಕಂದ್ರೆ ನೀನ್ ಪರ್ಮಿಷನ್ ಕೇಳ್ಬೇಕಂದ ದೊಡ್ಡ ಹವಾಯ್ತು ಬಿಡ್ರಿ ಬಹಳ ಹವಾಯ್ತು ಮೊನ್ನೆ ಇವ್ರು ಎಷ್ಟು ಮಾತು ಕೇಳಿ ಪಟ್ಟಣ ಪಂಚಾಯತಿ ಇಲೆಕ್ಷನ್ ನಿಂತಿದ್ದು ಇವರೆಲ್ಲರ ಮಾತು ಕೇಳಿ ಮಹಾನಗರ ಪಾಲಿಕೆ ಇಲೆಕ್ಷನ್ ನಿಂತ್ಕೊಂಡಿದ್ರು ಆಗ ಒಂದು ಇಲೆಕ್ಷನ್ ನಿಂತಿದ್ದೀರಪ್ಪ ನಾಲ್ಕರಾಗ ಹೋಯ್ತು ಅಲ್ರಿ ಅಣ್ಣರ ನಾಲ್ಕರಾಗ ಹೋಗಿ ನೀವು DH ಆಫೀಸಿನೊಳಗ ನಿಮ್ಮಪ್ಪ ಮಹಾನಗರ ಪಾಲಿಕೆ ಒಳಗ ತಂದುಗಳಿಗೆ ಮಾತಾಡ್ ಸುಂದರ ಮತ್ತೆ ಬಂದೆ ತಡ್ರಿ ಅದು ಏನ್ ಕೆಮ್ತೀರಿ ಕೆಮ್ಮಿ ಹಂಗ ಸೆಟದ ಹೋಗಿರಿ ಮತ್ ನೀವು ಒಂದ್ ಬೆಳಗ್ಗೆ ಕೆಮ್ಮಾಕತ್ತೀರಿ ಅಪ್ಪ ಅದು ಬಜ್ಜಿ ಎಲ್ಲಾರು ಭಯಕತ್ತಾರ ಆ ಕಾಲೇಜ್ ಹುಡ್ಕ್ಯಾರಂತಿ ಏನ ಕೆಮ್ತಾನಲ್ಲ ನಮ್ಮಂತಿ ಓದ್ಕೊಳನ ಬೇಡ ಅಂತ